ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ವೀಕ್ಷಕರೇ, ನಾವು ನೀವೆಲ್ಲ ಚಿಕ್ಕವರಿದ್ದಂಥ ಟೈಮ್ನಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸ್ಕೂಲ್ಗಳಲ್ಲಿ ಶನಿವಾರದ ದಿನ ನಮಗೆ ಒಂದು ವಿಶೇಷವಾದಂಥ ಚಟುವಟಿಕೆಯನ್ನು ಮಾಡಿಸ್ತಾ ಇದ್ರು. ಸ್ಕೂಲ್ನಲ್ಲಿರುವಂತಹ ಬ್ಯಾಂಡನ್ನು ಬಾರಿಸ್ತಾ ನಮಗೆ ದೈಹಿಕ ಶಿಕ್ಷಣದ ಪಾಠ ನಡೀತಾ ಇತ್ತು. 1 2 3 4 ಅಂತ ನಾವು ನೀವೆಲ್ಲರೂ ಕೂಡ ಅದನ್ನು ಆ ಚಟುವಟಿಕೆಯಲ್ಲಿ ಭಾಗವಹಿಸಿ ಎಲ್ಲ ಮಾಡಿ ಬಂದಿದ್ದೀವಿ. ಇಂದಿಗೂ ಕೂಡ ಅದು ಪ್ರಸ್ತುತದಲ್ಲಿದೆ. ಈಗ ರಾಜ್ಯ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಒಂದು ವಿಶೇಷವಾದಂತಹ ಕಾರ್ಯಕ್ರಮದ ಆಯೋಜನೆಗೆ ಮುಂದಾಗ್ತಾ ಇದೆ. ಅದಕ್ಕೆ ಸಂಭ್ರಮದ ಶನಿವಾರ ಅಂತ ನಾಮಕರಣ ಮಾಡಲಾಗಿದೆ. ಈ ವಿಶೇಷವಾದಂತಹ ಚಟುವಟಿಕೆಯ ದಿನವನ್ನಾಗಿ ಮಾಡುವುದಕ್ಕಾಗಿ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಈ ಸಂಭ್ರಮದ ಶನಿವಾರ ಚಟುವಟಿಕೆ ಮೂಲಕವಾಗಿ ಪ್ರತಿಯೊಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳಿಗೆ ವಿಶೇಷವಾದಂತಹ ಚಟುವಟಿಕೆಗಳ ಆಯೋಜನೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಈ ಮೂಲಕವಾಗಿ ಪ್ರತಿ ಮಗುವಿಗೂ ಕೂಡ ನೈತಿಕ ಜ್ಞಾನಾರ್ಚನೆಯನ್ನು ಮಾಡುವಂತಹ ವಿಶೇಷವಾದಂತಹ ಯೋಜನೆ ಇದು. ನೋಡಿ, ಯಾರಿಗಾದರೂ ಬೈಯುವಂತಹ ಟೈಮ್ನಲ್ಲಿ, ಅಂದರೆ ಕೇವಲ ಪುಸ್ತಕದ ಬದನೆಕಾಯಿ ನಾವು ಆಗಿರಬಾರದು, ಪ್ರಪಂಚದ ಜ್ಞಾನ ನಮ್ಮಲ್ಲಿರಬೇಕು ಅನ್ನುವಂಥ ಮಾತನ್ನು ದೊಡ್ಡವರು ಹೇಳ್ತಾ ಇರ್ತಾರೆ. ಸೊ ಅದು ನಿಜವೂ ಕೂಡ. ಸೊ ಹಾಗಾಗಿ ಮಕ್ಕಳ ಮನಸ್ಸು, ಚಿಕ್ಕವರಿದ್ದಂಥ ಟೈಮ್ನಲ್ಲಿ ಮಕ್ಕಳ ಮನಸ್ಸು ಹಸಿ ಗೋಡೆ ಇದ್ದಂಗೆ ಅಂತ ಹೇಳ್ತಾರೆ. ಆ ಹಸಿ ಗೋಡೆ ಮೇಲೆ ಎಸೆಯುವಂತಹ ಪ್ರತಿಯೊಂದು ಹರಳುಗಳು ಕೂಡ ಕಚ್ಕೊಳ್ಳುತ್ತೆ. ಆ ರೀತಿಯಾಗಿ ಮಗುವಿನ ಮನಸ್ಸಿನ ಮೇಲೆ ಬೆಳೆಯುವಂತಹ ಟೈಮ್ನಲ್ಲಿ ಆಗುವಂತಹ ಚಟುವಟಿಕೆಗಳೇನಿದ್ದಾವಲ್ಲ, ಅದು ಜೀವನ ಪರ್ಯಂತ ಕ್ಯಾರಿ ಆಗುತ್ತೆ. ಸೊ ಆ ಒಂದು ಬೆಳೆಯುವ ಮಟ್ಟದಲ್ಲಿರುವಂತಹ ಮಗುವಿಗೆ ನೈತಿಕ ಜ್ಞಾನದ ಅವಶ್ಯಕತೆ ತುಂಬ ಇರುತ್ತೆ. ಇದನ್ನು ಮನಗಂಡಿರುವಂತಹ ಸರ್ಕಾರ ಇಂಥದ್ದೊಂದು ಚಟುವಟಿಕೆಗೆ, ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಈ ಬಗ್ಗೆ ರಾಜ್ಯದಾದ್ಯಂತ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಅಂದರೆ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಸಂಭ್ರಮದ ಶನಿವಾರ ಆಚರಣೆ ಮಾಡಲೇಬೇಕು ಅಂತ, ಸಂಭ್ರಮದ ಶನಿವಾರ ಕಾರ್ಯಕ್ರಮ ಇರಲೇಬೇಕು ಅಂತ. ನೋಡಿ, ಈ ಸಂಭ್ರಮದ ಶನಿವಾರ ಯಾವ ರೀತಿಯಾಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈ ಶಾಲೆ ಎಲ್ಲಿರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆಯ ಅಕ್ಕಪಕ್ಕದಲ್ಲಿ ತುಂಬ ನಿಯರೆಸ್ಟ್ ಆಗಿರೋ ಒಂದು ಕಾರ್ಖಾನೆ ಅಥವಾ ಒಂದು ನರ್ಸರಿ ಅಂತ ನಾವೇನು ಕರಿತೀವಿ, ತೋಟಗಾರಿಕೆ ನಡೆಸ್ತಾ ಇರ್ತಾರೆ, ಅಂತಹ ಜಾಗಕ್ಕೆ ಆಗಿರಬಹುದು, ಅಥವಾ ಬ್ಯಾಂಕ್ಗಳಿಗೆ ಆಗಿರಬಹುದು, ಅಥವಾ ಒಂದು ಸರ್ಕಾರಿ ಯಾವುದಾದ್ರೂ ಕಚೇರಿ ಆಗಿರಬಹುದು, ಅಲ್ಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ನಡೆಯುವಂತಹ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಕ್ಕಳಿಗೆ ನೇರವಾಗಿ ತೋರಿಸುವ ಮೂಲಕವಾಗಿ ಆ ಬಗ್ಗೆ ಅದರ ಜ್ಞಾನವನ್ನು ನೀಡೋದಾಗಿರುತ್ತೆ. ಈ ರೀತಿಯಾಗಿ ಸಂಭ್ರಮದ ಶನಿವಾರದ ಚಟುವಟಿಕೆಗಳಾಗಿರುತ್ತೆ. ಈ ಮೂಲಕ ಪ್ರತಿ ಮಗುವಿಗೂ ಕೂಡ ನೈತಿಕ ಜ್ಞಾನಾರ್ಚನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಸೊ ಸರ್ಕಾರ ಇಂತಹದ್ದೊಂದು ವಿನೂತನವಾದಂತಹ ಕಾರ್ಯ ಚಟುವಟಿಕೆಯನ್ನ, ಯೋಜನೆಯನ್ನ ಹಾಕಿಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಶ್ಲಾಘನೆ, ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ನಾನಾಗಲೇ ಹೇಳಿದಂಗೆ, ಇಂದಿನ ಯುಗದಲ್ಲಿ, ಈ ಜನರೇಷನ್ನಲ್ಲಿ ಪ್ರತಿ ಮಗುವಿಗೂ ಕೂಡ ಕೇವಲ ಪುಸ್ತಕ ಜ್ಞಾನ ಇದ್ರೆ ಸಾಲೋದಿಲ್ಲ, ಹೊರಗಿನ ಜ್ಞಾನ, ಪ್ರಪಂಚದ ಜ್ಞಾನವೂ ಕೂಡ ತುಂಬ ಅವಶ್ಯಕವಾಗಿರುತ್ತೆ. ಸೊ ಹಾಗಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ನಿಜಕ್ಕೂ ಕೂಡ ತುಂಬ ಶ್ಲಾಘನೆಗೆ ವ್ಯಕ್ತವಾಗುವಂಥದ್ದು. ಸೊ ಆದಷ್ಟು ಬೇಗ, ಈಗ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಇದು ಆಚರಣೆಯಲ್ಲಿದೆ, ಅಂದರೆ ಸಂಭ್ರಮದ ಶನಿವಾರ ಅಂತ ಆಯಾ ಶಾಲೆಗಳಲ್ಲಿ ಮಾಡಲಾಗ್ತಾ ಇದೆ. ಕೆಲವೊಂದಿಷ್ಟು ಶಾಲೆಗಳಲ್ಲಿ, ಬಹುತೇಕ ಶಾಲೆಗಳಲ್ಲಿ ಇದು ಕೇವಲ ಸುತ್ತೋಲೆಗಳಿಗೆ ಮಾತ್ರ ಸೀಮಿತವಾಗಿದೆ. ಸೊ ಹಾಗಾಗಿ ಆ ಎಲ್ಲ ಶಾಲೆಗಳಿಗೂ ಕೂಡ ಇದು ವಿಸ್ತರಣೆಯಾಗಬೇಕು. ಸುತ್ತೋಲೆಯಲ್ಲಿ ಮಾತ್ರ ಅಲ್ಲದೆ ಪ್ರತಿಯೊಂದು ಶಾಲೆಗಳಲ್ಲಿ ಚಟುವಟಿಕೆಯ ರೀತಿಯಲ್ಲಿ ಇದು ಪ್ರಸ್ತಾಪ ಆಗಬೇಕು, ಕಾರ್ಯ ಚಟುವಟಿಕೆಗೆ ಬರಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ.